ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಸರ್ಕಾರವನ್ನ ಉಳಿಸಿಕೊಳ್ಳೋಕೆ ಬಿಜೆಪಿ ಪ್ರಯತ್ನ, ಸರ್ಕಾರ ಬೀಳಿಸೋಕೆ ಕಾಂಗ್ರೆಸ್ ಕಸರತ್ತು. ರಾಷ್ಟ್ರಪತಿ ಆಡಳಿತಕ್ಕೆ ಒತ್ತಾಯಿಸಿ ಕಾಂಗ್ರೆಸ್ ಬೀದಿಗಿಳಿದಿದೆ. ಬೆಂಗಳೂರಿನ 4 ದಿಕ್ಕುಗಳಲ್ಲಿ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದೆ. ಮತ್ತೊಂದು ಕಡೆ ರಾಜ್ಯಪಾಲರ ನಡೆ ಖಂಡಿಸಿ ಬಿಜೆಪಿ ಕೂಡ ಪ್ರತಿಭಟನೆ ನಡೆಸಿದೆ. ಆದರೆ ಇದೆಲ್ಲದರಿಂದ ತೊಂದರೆ ಅನುಭವಿಸಿದ್ರು ಮಾತ್ರ ಜನರು. ಕಾಂಗ್ರೆಸ್ ಪ್ರತಿಭಟನೆಯಿಂದ ಶೇಷಾದ್ರಿಪುರಂ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಯಿತು. ಸುಮಾರು 20 ನಿಮಿಷಗಳ ಕಾಲ ಮಲ್ಲೇಶ್ವರಂನ ಮಂತ್ರಿಮಾಲ್ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಕಿರಿಕಿರಿ ಉಂಟಾಯಿತು. ಪ್ರತಿದಿನ ಟ್ರಾಫಿಕ್ ಜಾಮ್ನಿಂದ ಬಳಲುತ್ತಿರೋ ಮಂತ್ರಿಮಾಲ್ ರಸ್ತೆ ಬಳಿ ಪ್ರತಿಭಟನೆಯಿಂದಾಗಿ ವಾಹನ ಸವಾರರು ಮತ್ತಷ್ಟು ಕಿರಿಕಿರಿ ಅನುಭವಿಸಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ನಂದಿನಿ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದಿನಿ, ರಾಜಕೀಯ ಕಿರಿಕಿರಿ ಸಾಲದು ಅಂತ ಈಗ ಟ್ರಾಫಿಕ್ ಕಿರಿಕಿರಿಯನ್ನು ಇನ್ನಷ್ಟು ಹೆಚ್ಚಾಗಿ ಮಾಡಿಸಿದ್ದಾರೆ ಅಂತ ಅನ್ಸುತ್ತಲ್ವಾ ಇಲ್ಲಿ? ಖಂಡಿತ ಪ್ರತಿಮಾ, ಬಿಜೆಪಿ ಸರ್ಕಾರವನ್ನ ಕೆಳಗೂ ಇಳಿಸಲೇಬೇಕು ಅನ್ನುವಂತಹ ಪಟ್ಟು ಹಿಡಿದಿರುವಂತಹ ಕಾಂಗ್ರೆಸ್ ಇವತ್ತು ಸಾಕಷ್ಟು ಕಸರತ್ತು ನಡೆಸಿದೆ ಅಂತ ಹೇಳ್ಬೋದು. ರಾಜ್ಯದ ವಿವಿಧ ಕಡೆ, ಅದರಲ್ಲೂ ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಇವತ್ತು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆ ಪ್ರತಿಭಟನೆಯ ಪರಿಣಾಮ ಸಾರ್ವಜನಿಕರ ಮೇಲಾಗಿದೆ ಅಂತ ಹೇಳ್ಬೋದು. ಸಾರ್ವಜನಿಕರು ಇವತ್ತು ಟ್ರಾಫಿಕ್ ಜಾಮ್ ನಿಂದ ಬಳಲಿದ್ದಾರೆ. ಆ ರೀತಿ ಒಂದು ಸ್ಥಳಗಳಲ್ಲಿ ಶೇಷಾದ್ರಿಪುರಂನ ರಾಜೀವ್ ಗಾಂಧಿ ಸ್ಟ್ಯಾಚ್ಯೂ ಸಹ ಒಂದು. ಆ ಸರ್ಕಲ್ ಯಾವಾಗ್ಲೂ ಮಲ್ಲೇಶ್ವರಂನ ಮಂತ್ರಿ ಮಹಲ್ ನಿಂದ ಸಾಕಷ್ಟು ಟ್ರಾಫಿಕ್ ಜಾಮ್ ಒಳಗಾಗ್ತಿತ್ತು. ಸಾಕಷ್ಟು ದೂರುಗಳನ್ನ ನಾವು ಈಗಾಗಲೇ ತುಂಬಾ ಸಲ ಪ್ರಸಾರ ಮಾಡಿದ್ವಿ. ಅದೇ ಪಟ್ಟಿಯಲ್ಲಿ ಇವತ್ತು ಮತ್ತಷ್ಟು ಟ್ರಾಫಿಕ್ ಜಾಮ್ ಆಯ್ತು. ಮೆಜೆಸ್ಟಿಕ್ ಇಂದ ಬರ್ತಿದ್ದಂತಹ ವಾಹನಗಳು ಆಗ್ಲಿ, ಈ ಕಡೆ KR ಸರ್ಕಲ್ ಇಂದ ಹೋಗ್ತಿರುವಂತಹ ವಾಹನಗಳಾಗ್ಲಿ, ಇವತ್ತು ಟ್ರಾಫಿಕ್ ಜಾಮ್ಗೆ ಸಿಲುಕಿ ಜನರು ಶಾಪ ಹಾಕೋ ರೀತಿ ಆಯ್ತು. ಸುಮಾರು 20 ನಿಮಿಷಗಳ ಕಾಲ ಟ್ರಾಫಿಕ್ ಜಾಮ್ ಆಯ್ತು. ಪ್ರತಿಮಾ. ಓಕೆ ನಂದಿನಿ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.